ನಿಂತಕೋ. ಯಾಕೆ ಕುಬೇರ್? ಏನ್ ರಾಗಿನಿ ಇಷ್ಟೊಂದು ಮುದ್ದಾದ ಗುಲಾಬಿಯನ್ನು ಚೆಲ್ಲಿ ಹಾಗೆ ಹೊಂಟಿರೋಲ್ಲ, ತೆಗೆದುಕೋ. ವಾವ್, ಟ್ಯಾಕಿ ಕಡ್ರಿ, ಇವು ಹೂ ಎತ್ತಿ ಕೊಟ್ಟಿದ್ದಕ್ಕೆ. ಏನ್ ರಾಗಿನಿ ನಿನ್ನ ಹೂ ನಿನಗೆ ಎತ್ತಿ ಕೊಟ್ಟಿದ್ದಕ್ಕೆ ಟ್ಯಾಂಕ್ಸ್ ಯಾಕೆ? ಆದರೂ ಅದೇನೇ ಇರಲಿ, ಥ್ಯಾಂಕ್ ಯು ಕಣ್ರಿ. ಕಾಂಚನ, ನಾನು ಈಗಲೇ ಹೋಗಿ ನನ್ನ ಕ್ಷೇತ್ರದ MLAಗೆ ಭೇಟಿಯಾಗಿ ಬರುತ್ತೇನೆ. ನೀನು ದಿನನಿತ್ಯದ ಕಾರ್ಯಗಳನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಾ. ರೀ, ನಾವು ಮದುವೆಯಾಗಿ ಇವತ್ತಿ 1 ತಿಂಗಳವಾಯಿತು. ಇದಕ್ಕೋಸ್ಕರ ಸಿಹಿಯಾದ ಅಡುಗೆ ಮಾಡಿದ್ದೇನೆ. ಮೊದಲು ನೀವು ಊಟ ಮಾಡಿಕೊಂಡು ಹೋಗ್ರಿ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ. ಕಾಂಚನ, ಇಂಥ ಹೊರತದ ಪರಿಸ್ಥಿತಿಯಲ್ಲಿ ಸಿಹಿಯಾದ ಊಟ ಬಡಿಸುವುದು ಅನಿವಾರ್ಯವೇನು ಈ ನಿನ್ನ ಭದ್ರವಾದ ಬದುಕಿಗೆ? ಹೌದು ರೀ. ಈ ಭದ್ರವಾದ ಬದುಕಿಗಾಗಿ ಈ ಸಮಾಜದಲ್ಲಿ ಎಷ್ಟು ಹೆಣ್ಣು ಮಕ್ಕಳು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಅಂತರದಲ್ಲಿ ನಿಮ್ಮನ್ನ ಪಡೆದೆ ನಾನೇ ಭಾಗ್ಯವಂತಳು ಅನಿಸುತ್ತೆ ರೀ. ಮೆಚ್ಚಿದೆ ಕಾಂಚನ ನಿನ್ನ ಹೃದಯ ಸ್ಪರ್ಶದ ಮಾತುಗಳಿಗೆ. ಇಷ್ಟವಿದ್ದಾಗ ಗಂಡನೆಂದು ಕರೆದು ಕಷ್ಟ ಬಂದಾಗ ಚಂಡನೆಂದು ಕರೆಯುವ ಈ ಕರ್ಮಕಾಂಡದಲ್ಲಿ ನಿನ್ನಂಥ ಸಂಪ್ರದಾಯಸ್ಥ ಹೆಣ್ಣುಗಳು ಇನ್ನೂ ಬದುಕಿದಾರೆಂದರೆ ಅದು ನಮ್ಮ ನಾಡಿನ ಭಾಗ್ಯ ಕಣೆ, ನಮ್ಮ ನಾಡಿನ ಭಾಗ್ಯ. ಆಯ್ತು ಬಿಡ್ರಿ ಸ್ವಾಮಿ. ರೀ, ಭಕ್ತಿ ಪ್ರಸಾದವಾದ ಈ ನಮ್ಮ ಮನಸ್ಸನ್ನು ನಿನಗೆ ಇಷ್ಟ ಆಯ್ತಲ್ಲ, ಅಷ್ಟೇ ಸಾಕ್ರಿ. ಬನ್ರಿ, ನಿಮಗಾಗಿ ಗಸಗಸೆ ಪಾಯಸ ಮಾಡಿದ್ದೇನೆ, ಊಟ ಮಾಡಿಕೊಂಡು ಹೋಗಿರಂತೆ. ಕಾಂಚನ, 1ನೇ ವಾರದಲ್ಲಿ ಅಂಜಿ, 2ನೇ ವಾರದಲ್ಲಿ ಅರ್ಥೈಸಿಕೊಂಡು, 3ನೇ ವಾರದಲ್ಲಿ ಅಭಿಮಾನದಿಂದ, 4ನೇ ವಾರಕ್ಕೆ ಕಾಲಿಟ್ಟ ಈ ನಮ್ಮ ಮದುವೆಯಾದ ಪ್ರಥಮ ತಿಂಗಳು ಗೊತ್ತಿಲ್ಲದಂತೆ ಕಳೆದು ಹೋಯಿತು. ಇದೇ ಸಂತೋಷ ಹೀಗೆ ಇರಬೇಕನ್ನುವುದೇ ನನ್ನ ಬಯಕೆ. ಈ ನನ್ನ ಬಯಕೆಗೆ ಈ ನಿನ್ನ ಭಯವನ್ನು ಬದಿಗಿಟ್ಟು ಒಂದು ಪ್ರೇಮಗೀತೆ ಹಾಡಿ ಆಯಾಗಿಸಬಾರದೆ ನಿನ್ನ ಪತಿದೇವರ ಮನಸ್ಸನ್ನು. ಆಗ್ಲಿರಿ, ಸದಾ ನಿಮ್ಮೊಂದಿಗೆ ನಿಮ್ಮ ಕಷ್ಟ ಸುಖದಲ್ಲಿ ನಡೆದುಕೊಂಡು ನಿಮ್ಮ ಹೆಜ್ಜೆಯಲ್ಲಿ ಹೆಜ್ಜೆ ಇಡುತ್ತಾ ಈ ನಿಮ್ಮ ಮನಸ್ಸನ್ನು ನಾನು ಸಂತೋಷಗೊಳಿಸ್ತೀನಿ. ನಿಮ್ಮ ಆಸೆಯಂತೆ ಆಗಲಿ. ಅಣ್ಣ ಅತ್ತಿಗೆ ಇವತ್ತೇನು ವಿಶೇಷ? ನಾ ಭಾಳ ಸಂತೋಷದಿಂದ ಕಾಣುತ್ತಿದ್ದೀರಲ್ಲ. ಬಾರಪ್ಪ ಮೈದನ. ನೋಡಪ್ಪ, ನಿಮ್ಮ ಅಣ್ಣ ಅತ್ತಿಗೆ ಮದುವೆಯಾಗಿ ಇವತ್ತಿಗೂ 1 ತಿಂಗಳವಾಯಿತು. ಅದಕ್ಕಾಗಿ ನೋಡಪ್ಪ ಇದು ಸಂತೋಷ. ಆಯ್ತು ಅತ್ತಿಗೆ, ನಾವೆಲ್ಲರೂ ಕೂಡಿ ಹೀಗೆ ಸದಾ ನಗನಗತಾ ಇರಬೇಕೆನ್ನುವುದ ನನ್ನ ಆಸೆ ಅತ್ತಿಗೆ. ನಿಜ ಮೈದನ, ನಾವಿಷ್ಟು ಸಂತೋಷದಿಂದ ನೋಡ್ತಾ ಇದ್ರೆ ಆ ಶ್ರೀ ಗುರು ಪುಟ್ಟರಾಜರು ಈ ಸಂತೋಷವನ್ನು ಸಾಗರವನ್ನು ನೋಡ್ತಾ ಇದ್ದರೆ ನಮಗೆ ಇನ್ನಷ್ಟು ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ತಾರೆ ಮೈದನ. ಹೌದು ಅತ್ತಿಗೆ. ಹೌದು ಕುಬೇರ, ನಿನ್ನ ಅತ್ತಿಗೆ ಹೇಳುವ ಮಾತು ಸತ್ಯವಾಗಿದೆಯಪ್ಪ. ಅಂದ ಹಾಗೆ
ನೀನು ಅಬಕಾರಿ ಇನ್ಸ್ಪೆಕ್ಟರ್ ಹುದ್ದೆಗೆ ಅರ್ಜಿ ಹಾಕಿದ್ಯಲ್ಲ, ಏನಾಯ್ತದು? ಅಣ್ಣ, ಅಬಕಾರಿ ಇನ್ಸ್ಪೆಕ್ಟರ್ ಹುದ್ದೆ ಇದೇ ತಿಂಗಳು ಬೆಂಗಳೂರಿನಲ್ಲಿ ಪೇಪರ್ ನಡೀತು ಅಣ್ಣ. ಹಾಗೆ ಕೂಡ ಆನ್ಲೈನ್ ಮೂಲಕ ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ ಅಣ್ಣ. ತಮ್ಮ, ಬೇರೆ ಕೆಲಸದ ಬಗ್ಗೆ ವಿಚಾರ ಮಾಡದೆ ಓದಿನ ಕಡೆ ಗಮನ ಕೊಡು. ಏಕೆಂದರೆ ಬಹುದಿನದ ಕನಸಾದ ನಿನ್ನ ಇನ್ಸ್ಪೆಕ್ಟರ್ ಹುದ್ದೆ ನೆನಸಾಗುತ್ತದೆಯಪ್ಪ, ನೆನಸಾಗುತ್ತದೆ. ಆಯ್ತು ಅಣ್ಣ, ನೀನು ಹೇಳಿದಾಗ ಎಲ್ಲ ಕೆಲಸವನ್ನು ಬದಿಗೆ ಇಟ್ಟು ಓದಿನ ಕಡೆ ಗಮನ ಹರಿಸುತ್ತೇನೆ ಅಣ್ಣ. ಕಾಂಚನ, ಕುಬೇರ ವಯಸ್ಸಿಗೆ ಬಂದಂತೆ ಕಾಣುತ್ತದೆ. ಅವನನ್ನು ಒಳಗಡೆ ಕರೆದುಕೊಂಡೋಗಿ ಊಟಕ್ಕೆ ಬಡಿಸು. ನಂದು ಸ್ವಲ್ಪ ಹೊರಗಡೆ ಕೆಲಸವಿದೆ, ಹೋಗಿ ಬರುತ್ತೇನೆ. ಆಗ್ಲಿ ಸ್ವಾಮಿ. ಮೈದ್ನ, ಬಾರಪ್ಪ ಒಳಗಡೆ, ಊಟಕ್ಕೆ ಬಳಸುತ್ತೇನೆ, ಊಟ ಮಾಡುವಂತೆ. ನಡೀರಿ ಅತ್ತಿಗೆ, ಹೋಗೋಣ. ನನ್ನ ಹೆತ್ತ ತಾಯಿಯನ್ನು ನಿಂದಿಸಿ ಮಾತನಾಡಿದಿದ್ದರೆ ಈ ಸಮಾಜಕ್ಕೆ ತಿಂದ ಕೂಳು ಜೀರ್ಣವಾಗುವುದಿಲ್ಲ ಅಂತ ಕಾಣುತ್ತೆ. ನನ್ನ ತಂದೆ ತಾಯಿ ಯಾರೆಂಬ ರಹಸ್ಯವನ್ನು ನಾನಿಂದು ತಿಳಿದುಕೊಳ್ಳಲೇಬೇಕು. ಅಣ್ಣ, ಅಣ್ಣ, ಯಾಕೆ ರಂಡಿದಾರೆ ಇಷ್ಟೊಂದು ಕ್ರೂರಾದ ದನಿಯಿಂದ ಕೂಗುತ್ತಿರಲ್ಲ? ಏಕೆ, ಏನಾಯ್ತು? ಅಣ್ಣ, ನನ್ನನ್ನು ನಿನ್ನ ಸ್ವಂತ ತಮ್ಮನಿಗಿಂತ ಹೆಚ್ಚಾಗಿ ಸಾಕಿ ಸಲುವಿ ಬೆಳೆಸಿದ್ದೀರೇನೋ ನಿಜ. ಆದರೆ ಸದಾ ನಿದ್ರೆಯನ್ನು ಹಾಳು ಮಾಡುತ್ತಿರುವ ನೀತಿಗೆಟ್ಟವಳ ಮಗ ಎಂಬ ಪದದ ಅರ್ಥ ಕಾರಣಗಳು ಬಚ್ಚಿಟ್ಟಿದ್ದಿರಲ್ಲ. ಯಾಕೆ ಅಣ್ಣ, ಯಾಕೆ? ತಮ್ಮ ರಣಧೀರ, ನಿನ್ನನ್ನು ನೀತಿಗೆಟ್ಟವಳ ಮಗ ಎಂದು ನಿನ್ನ ಸುಖ ನಿದ್ರೆ ಹಾಳು ಮಾಡಿದ ಪಾಪಿ ಯಾರು ಎಂದು ಹೇಳು. ಅವನನ್ನು ಈಗಲೇ ಹೋಗಲೇ ತುಂಡು ತುಂಡಾಗಿ ಕತ್ತರಿಸಿ ನಾಯಿನರಿಗೆ ಎಸೆದು ಬಿಡುತ್ತೇನೆ. ಅಣ್ಣ, ಅಣ್ಣ, ಅವನು ಇವನು ಅಂತ ಕೈ ಮಾಡಿ ತೋರಿಸೋಕಿದೇನು ಒಬ್ರು ಇಬ್ರು ಆಡೋ ಮಾತನ್ನ? ಇಲ್ಲಣ್ಣ, ಇಲ್ಲ. ಇಡೀ ಸಮಾಜವೇ ಒಕ್ಕೂರ್ಲಿಂದ ಕೂಗಿ ಹೇಳುತ್ತಿದೆ ನಾನೊಬ್ಬ ನೀತಿಗೆಟ್ಟವಳ ಮಗ ಎಂದು. ಯಾಕಣ್ಣ ನನಗೆ ಈ ದುಸ್ಥಿತಿ? ಹೇಳಣ್ಣ, ನಾನು ಯಾರ ಮಗ ಅಂತ? ರಣಧೀರ, ಎಂದು ಆಗದ ಕೋಪ ತಾಪ ಇವತ್ತೇಕಪ್ಪ? ಇಷ್ಟು ದಿನ ತಂದೆ ತಾಯಿ ಬಂಧು ಬಳಗ ನಾವೇ ಎಂದು ತಿಳಿದುಕೊಂಡು ಹುಲಿಯಂತೆ ಹೆಜ್ಜೆ ಹಾಕಿ ಈಗ ತಾಯಿ ಎಂದು ಕೇಳುವ ಕಾತುರಾದರೆ ಏಕೆ? ಅಣ್ಣ, ಇಷ್ಟು ದಿನ ಸಮಾಜದ ಸಮಸ್ತ ಜನತೆಯಿಂದ ನೀತಿಗೆಟ್ಟವಳ ಮಗ ಎಂದು ಕರೆಸಿಕೊಂಡು ಹೇಗೋ ಸಹಿಸಿಕೊಂಡು ಬಂದೆ. ಆದರೆ ಇನ್ನು ಮುಂದೆ ಯಾವನಾದರೂ ಅವಾಚ್ಯವಾಗಿ ಉತ್ತರಿಸಿದವರ ರಕ್ತದ ಓಕಳಿ ಆಡಿ ಪತಿವ್ರತೆಯ ಪುತ್ರ ನಾನೆಂದು ಸಾಬೀತು ಮಾಡಿ ಅವನ ಹತ್ತ ತಾಯಿಯ ಋಣಭಾರ ಕಡಿಮೆ ಮಾಡಿಕೊಳ್ಳುವುದೇ ನನ್ನ ಮುಖ್ಯ ಗುರಿ. ಸಮಾಧಾನ ಮಾಡಿಕೋ ತಮ್ಮ, ಸಮಾಧಾನ ಮಾಡಿಕೋ. ನಿನ್ನ ಅಂತರ ಅಳಿಲು ಕೂಗು ನನಗೂ ಅರ್ಥವಾಗುತ್ತದೆ. ಆದರೆ ಏನು ಮಾಡುವುದು? ದೇವರಾಟ ಬಲ್ಲವರು ಯಾರು ಎಂಬಂತೆ ಇದೊಂದು ಪ್ರಶ್ನೆಯಾಗಿ ಹೋಗಿದೆ. ಅಣ್ಣ, ನನ್ನ ತಾಯಿ ತಂದೆ ಯಾರೆಂಬ ವಿಷಯ ನಿನಗೂ ಕೂಡ ಯಕ್ಷ ಪ್ರಶ್ನೆಯಾಗಿ ಉಳಿದಿದ ಮೇಲೆ ಮತ್ತೆ ಯಾರನ್ನು ಕೇಳಿ ತಿಳ್ಕೊಬೇಕಣ್ಣ? ಮತ್ತೆ ಯಾರನ್ನು ಕೇಳಿ ತಿಳ್ಕೊಬೇಕು? ತಮ್ಮ, ನೋಡು ರಣಧೀರ, ಈ ಉತ್ತರವಿಲ್ಲದ ಪ್ರಶ್ನೆಯನ್ನು ಯಾರನ್ನು ಕೇಳಿದರೆ ಏನೂ ಪ್ರಯೋಜನವಿಲ್ಲ. ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಮೊದಲಿನ ಹಾಗೆ ತನ್ನ ದಿಟ್ಟದಿಂದ ಹೆಜ್ಜೆ ಹಾಕಿ ಈ ಸಮಾಜಕ್ಕೆ ಒಳ್ಳೆಯ ಕಾರ್ಯ ಸಾಧನೆ ನೀನು ಮಾಡಿದ್ದೇ ನಿಜವಾದರೆ ಇದೇ ಸಮಾಜ ಮುಂದೊಂದು ದಿನ ನಿನ್ನೊಂದು ಕೆಸರಿನಲ್ಲಿ ಕಮಲ ಎಂದು ಕರೆಯುವುದು ಖಂಡಿತ. ನೋಡಣ್ಣ, ನೀನು ಹೇಳೋ ಮಾತನ್ನು ಅಣ್ಣನಿಂದ ಅಭಿಮಾನಿಯಿಂದ ಅಪ್ಪಿಕೊಳ್ಳಬಹುದು. ಆದರೆ ಇನ್ನು ಮುಂದೆ ಯಾವನಾದರೂ ಕೆಟ್ಟದಾಗಿ ಮಾತನಾಡಿದರೆ ಅವರ ರಕ್ತದ ಓಕಳಿ ಆಡುವುದೇ ನನ್ನ ಛಲ. ರಣಧೀರ, ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಆಮೇಲೆ ನಂತರ ವಿಚಾರಿಸಿದ್ರಾಯ್ತು. ಅತ್ತಿಗೆ ಊಟಕ್ಕೆ ರೆಡಿ ಮಾಡಿದ್ದಾಳೆ, ನಡೆ ಊಟ ಮಾಡೋಣ. ನಡೆಯಣ್ಣ. ಅಬ್ಬ, ಎಷ್ಟೊಂದು ಸುಂದರವಾಗಿದೆ ಈ ವಾತಾವರಣ. ಹಕ್ಕಿ ಪಕ್ಷಿಗಳು ಕೂಗು ಹಾಗೂ ಗಿಡ ಮರಗಳು. ಅಬ್ಬ, ಇದನ್ನೆಲ್ಲ ನೋಡಿದರೆ ತುಂಬಾನೇ ಸಂತೋಷವಾಗ್ತಾ ಇದೆ. ಆದರೆ ನನ್ನ ಸೇಡಿನ ಜ್ವಾಲೆ ಏನಂದ್ರೆ ಆ ಕುಬೇರನ್ನು ಪ್ರೀತಿಸಿ ನಾಟಕವಾಡಿ ಒಡೆದು ಹೋದ ಜಮೀನ್ದಾರ ಮಣಿತನವನ್ನು ನುಚ್ಚು ನೂರು ಮಾಡಿದನಲ್ಲ, ಅದರ ಸೇಡಿನ ಜ್ವಾಲೆಯನ್ನು ನಾನು ತೀರಿಸಿಕೊಳ್ಳಬೇಕೆನ್ನೋದೇ ನನ್ನ ಉದ್ದೇಶ. ಹಾಯ್ ರಾಗಿಣಿ. ಬನ್ನಿ ಕುಬೇರ್. ಏನ್ ರಾಗಿಣಿ, ಇಷ್ಟೊಂದು ಪರಿಸರದ ಮಧ್ಯೆ ನಿಂತುಕೊಂಡು ಯಾವುದೋ ವಿಷಯದಲ್ಲಿ ಮಗ್ನರಾಗಿರುವಂತೆ ಕಾಣುತ್ತಿದೆಯಲ್ಲ? ಹಾಗೇನಿಲ್ಲ ಕುಬೇರ್, ಬಹಳ ದಿನದಿಂದ
ಮುಚ್ಚಿಟ್ಟ ವಿಷಯವನ್ನು ನಿಮ್ಮ ಮುಂದೆ ಹೇಳಬೇಕಂತ ವಿಚಾರಿಸ್ತಾ ಇದ್ದೆ ಅಷ್ಟೇ. ಹೇಳು ರಾಗಿಣಿ, ಅದ್ಯಾವ ವಿಷಯ ಅಂತ ಹೇಳು. ಹೇಳ್ತೀನಿ, ಆದರೆ ಹೇಗೆ ಹೇಳಬೇಕಂತ ಅರ್ಥವಾಗ್ತಾ ಇಲ್ಲ ಅಷ್ಟೇ. ಧೈರ್ಯದಿಂದ ಹೇಳು ರಾಗಿಣಿ, ಸಂಕೋಚ ಬೇಕೆ? ನೋಡಿ, ನಾನು ನಿಮ್ಮನ್ನು ತುಂಬಾನೇ ಪ್ರೀತಿಸ್ತಾ ಇದ್ದೀನಿ. ಏನಂತ ಮಾತಾಡ್ತಿರೋ ರಾಗಿಣಿ? ಸತ್ಯವೇ ಇಲ್ಲ ಅಸತ್ಯವೇ? ಸತ್ಯನೇ ಹೇಳ್ತಾ ಇದ್ದೀನಿ. ಬಹಳ ದಿನದಿಂದ ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ, ಆದರೆ ಅದನ್ನು ಹೇಗೆ ಹೇಳಬೇಕಂತ ತಿಳಿತಾ ಇರಲಿಲ್ಲ ಅಷ್ಟೇ. ನಿನ್ನ ಪ್ರೀತಿ, ನಿನ್ನ ಮಾತೇನು ನಿಜ ಆಗಿರಬಹುದು ರಾಗಿಣಿ, ಆದರೆ ನಾನು ಒಪ್ಪಿಕೊಳ್ಳುತ್ತೇನೆ, ಮಾತ್ರ ಶುದ್ಧ ಸುಳ್ಳು. ಯಾಕೆ ಕುಬೆ? ಏಕೆಂದರೆ ಜವರೇಗೌಡ ಮಣಿತನಕ್ಕೂ ಜಮೀನ್ದಾರ್ ಮಣಿತನಕ್ಕೂ ಹಾವು ಹದ್ದಿನಂತೆ ಕಾಳಗ ನಡೀತಿದೆ ಎಂದು ಇಡೀ ಊರು ಜನರೇ ಆಡಿಕೊಳ್ಳುತ್ತಾರೆ. ಅಂತ ಸಮಯದಲ್ಲಿ ಎಂದಿಗೂ ಸಾಧ್ಯ ರಾಗಿಣಿ? ಇದು ಸಾಧ್ಯ ಅಸಾಧ್ಯದ ಮಾತು ಬರೋದಿಲ್ಲ. ಆದರೆ ಪ್ರೀತಿ ಎಂಬುದು ಅರಳುವ ಹೂವಿನಂತೆ. ಅದಕ್ಕೆ ಬಡತನ, ಶ್ರೀಮಂತಿಕೆ ಹಾಗೂ ಭೇದ ಭಾವ ದ್ವೇಷದಿಂದ ಹುಟ್ಟೋದಿಲ್ಲ. ನೋಡಿ, ಪ್ರೀತಿ ಎಂಬುದು ಸಮ್ಮಿಲನವಷ್ಟೇ. ನಿನ್ನ ಮಾತೇನು ನಿಜ ರಾಗಿಣಿ, ಆದರೆ ನಿನ್ನ ಪ್ರೀತಿ ಪ್ರೇಮದ ವಿಷಯ ಮನೆಯಲ್ಲಿ ಗೊತ್ತಾದರೆ ಎಂಥ ಪರಿಣಾಮ ಉಂಟಾಗುವುದು ಒಂದು ಸಾರಿಗೆ ಯೋಚಿಸಿ ಅಜ್ಜಾಕು. ವಿಚಾರಿಸಿದ ಮೇಲೆಯೂ ನಿಮ್ಮ ಒಪ್ಪಿಗೆಯಾಗಿ ನಾನು ಕಾದುಕೊಳ್ತಿದ್ದೇನೆ. ದಯವಿಟ್ಟು ತಿರಸ್ಕಾರ ಮಾಡಬೇಡಿ. ನನ್ನ ಪ್ರೀತಿಗೆ ತಿರಸ್ಕಾರ ಮಾಡಿ ಈ ಹೃದಯಕ್ಕೆ ಘಾಸಿ ತರಬೇಡಿ. ಪ್ಲೀಸ್ ಒಪ್ಪಿಕೊಳ್ಳಿ. ರಾಗಿಣಿ, ಈ ಪ್ರೀತಿ ಪ್ರೇಮದ ವಿಷಯವನ್ನು ಬಿಟ್ಟು ಬೇರೆ ಯಾವ ವಿಷಯ ಆದರೂ ನಾನು ಸ್ವೀಕರಿಸುತ್ತಿದ್ದೆ. ಆದರೆ ಪ್ರೀತಿ ಪ್ರೇಮದ ವಿಷಯವನ್ನು ಒತ್ತಡ ಹೇರಬೇಡ ರಾಗಿಣಿ, ಒತ್ತಡ ಹೇರಬೇಡ. ನಿಮಗೆ ಒತ್ತಡ ಹೇರಬೇಕೆಂದ ಉದ್ದೇಶ ನನಗಿಲ್ಲ. ಆದರೆ ಇಷ್ಟಪಟ್ಟಿದ್ದನ್ನು ಕಷ್ಟಪಟ್ಟು ಆದರೂ ಪಡೆದುಕೊಳ್ಳಬೇಕೆನ್ನೋದೇ ನನ್ನ ಉದ್ದೇಶ. ಇಷ್ಟಪಟ್ಟಿದ್ದನ್ನು ನನಗೆ ಸಿಗಲಿಲ್ಲಂದ್ರೆ ನಾನು ಬದುಕಿದಾದರೂ ಏನು ಪ್ರಯೋಜನ? ರಾಗಿಣಿ, ಎಂತ ಕಠೋರ ಮಾತನಾಡುತ್ತಿರುವೆ ರಾಗಿಣಿ. ಬಯಸಿದ ಪ್ರೀತಿ ಸಿಗಲಿಲ್ಲವೆಂದು ಒಂದೇ ಒಂದು ಕಾರಣಕ್ಕೆ ಪ್ರಾಣ ಕಳೆದುಕೊಳ್ಳುತ್ತೇನೆ. ಮುಂಚೂಚಿನ ಮಾತಕ್ಕೆ ಅಪ್ಪ, ಈಗಲಾದ್ರೂ ಒಪ್ಪಿಕೊಂಡ್ರಲ್ಲ, ಈಗಲಾದ್ರೂ ಗೊತ್ತಾಯ್ತಾ ಹೆಣ್ಣಿನ ಮನಸ್ಸು ಎಷ್ಟು ಸೂಕ್ಷ್ಮಿ ಅಂತ? ಪ್ಲೀಸ್ ಒಪ್ಪಿಕೊಳ್ಳಿ. ನನ್ನದು ನನಗೆ ತಿಳಿಸಿಬಿಡಿ. ನಾನು ಮುಂದಿನ ದಾರಿ ನಾನು ನೋಡ್ಕೊಳ್ತೀನಿ. ನೋಡು ರಾಗಿಣಿ, ನೀನು ಇಷ್ಟೆಲ್ಲ ಹೇಳಿದ ಮೇಲೆ ನಿನ್ನ ಪ್ರೀತಿಯನ್ನು ಒಪ್ಪದಿದ್ದರೆ ನನ್ನಂಥ ದಡ್ಡನೆ ಇನ್ನೊಬ್ಬಿಲ್ಲ. ಅದಕ್ಕಾಗಿ ನಿನ್ನ ಪ್ರೀತಿಗೆ ನಾನೇ ಸೂತ್ರಧಾರ. ಹೌದಾ ಕುಬೆ? ಹೌದು ರಾಗಿಣಿ, ನಾವು ಇಷ್ಟಪಡೋದಕ್ಕಿಂತ ನಮ್ಮನ್ನು ಯಾರು ಇಷ್ಟಪಡ್ತಾರೋ ಅವರನ್ನು ಪ್ರೀತಿಸಿದರೆ ಆ ಪ್ರೀತಿ ಕೊನೆಯವರೆಗೂ ಶಾಶ್ವತವಂತೆ. ಅದಕ್ಕಾಗಿ ನಿನ್ನ ಮನಸಾರಿ ಒಪ್ಪಿಕೊಳ್ಳುತ್ತಿದ್ದೇನೆ. ಆಯ್ತು ಕುಬೆ, ಈ ಪ್ರೀತಿಗೆ ನೀವು ಒಪ್ಪಿಕೊಂಡಿರಲ್ಲ ಅಪ್ಪ. ಪ್ರೀತಿ ಭಿಕ್ಷೆ ನೀಡಿದ್ದಕ್ಕೆ ನಿಮಗೆ ತುಂಬಾನೇ ಥ್ಯಾಂಕ್ಸ್. ಯಾವತ್ತೂ ನಾನು ನಿಮ್ಮ ಜೊತೆಯಾಗಿ ಇರ್ತೀನಿ. ಆಯ್ತು ರಾಗಿಣಿ, ಹಿಂದಿನಿಂದ ನನ್ನ ಪ್ರೇಮ ಲೋಕದ ಅರ್ಧಾಂಗಿನಿ ಅಂದ ಮೇಲೆ ಇದೇ ಸಂತೋಷದಲ್ಲಿ ಒಂದು ಪ್ರೇಮಗೀತೆ ಹಾಡಬಾರದೆ? ಆಗ್ಲಿ, ನಿಮ್ಮ ಇಷ್ಟಂತೆ ಆಗ್ಲಿ. ಆಗ್ಲಿ, ಬನ್ನಿ ಹೋಗೋಣ. यदा यदा हि धर्मस्य ग्लानिर्भवति भारत अभ्युत्थानं धर्मस्य तदात्मानं सृजाम्यहम्
ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂತ ಶ್ರೀಮಂತರ ದಬ್ಬಾಳಿಕೆ ಹೆಚ್ಚಾದಾಗ ದೇವರು ಯಾವ್ದಾದ್ರು ರೂಪದಲ್ಲಿ ಹೊಟ್ಟು ಬರ್ತಾನಂತೆ. ಆದ್ರೆ ಇದು ಕಲಿಯುಗ ಐತಿ, ತಲೆ ಒಡೆಯೋರ ಕಲಿಯುಗ ಐತಿ, ತಲೆ ಹಿಡಿಯೋರ ಕಲಿಯುಗ ಐತಿ. ಅಂತದ್ರಲ್ಲಿ ದೇವ್ರು ಹುಟ್ಟೋದಂದ್ರೇನು, ನಮ್ಮಂತ ಶ್ರೀಮಂತರ ಮಟ್ಟ ಹಾಕೋದಂದ್ರೇನು ಎಂದಿಗೂ ಸಾಧ್ಯವಿಲ್ಲ. ಲೇ ರಣಧೀರ, ಈ ಧರ್ಮದ ದೊರೆಗೆ ಕರ್ಮದ ದೊರೆಗಳಾಗಿ ಅಟ್ಟಹಾಸದಿಂದ ಮೆರೆಯುತ್ತಿರೋ ಶ್ರೀಮಂತರು ನಾವಾಗಿರುವಾಗ ಯಾವುದೇ ಭಯಬಂಧನಕ್ಕೆ ಒಳಬೀಳದೆ ದಾರಿಯಲ್ಲಿ ಅಡ್ಡಗಟ್ಟಿ ನನ್ನ ತಂಗಿ ಮಗಳು ರಾಗಿಣಿಯ ಶೀಲ ಕುಕ್ಕಲುರನ ಹದ್ದಾಗಿ ಬಂದೆಯಲ್ಲ, ಇದೇ ವಿಷಯವನ್ನು ಮೂಲವಾಗಿಟ್ಟುಕೊಂಡು ಸಮಯ ಸಾಧಿಸಿ ಸುಪಾರಿ ಕೊಟ್ರಿನ ಕತೆ ಮುಗಿಸುವುದೇ ಈ ಶ್ರೀಮಂತನ ರಂಗಿನಾಟ. ಅಂದ ಮೇಲೆ ನನ್ನ ಸೊಸೆಯಾದ ರಾಗಿಣಿ ಕೈಯಿಂದಲೇ ಪ್ರೀತಿ ನಾಟಕವಾಡಲು ಹಚ್ಚಿ ಮೊದಲು ಬಾರಿ ಸಲಹೆ ಕೊಟ್ಟಂತೆ ಮಾಡಿ ಎರಡನೇ ಬಾರಿ ನನ್ನ ಕತೆ ಎಂಡ್ ಮಾಡುವುದೇ ಈ ಜವರೇ ಗೌಡನ ಕೋತಾಂತ್ರ ಜಾಲ. ಅಂದು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಉಪದೇಶದಿ ಮಿಂಚಿ ಮರೆಯಾದ. ಆದರೆ ಈ ಕಲಿಯುಗದಲ್ಲಿ ಆಡಿದ ಮಾತುಗಳನ್ನೇ ಕಾರ್ಯರೂಪಕ್ಕೆ ತರುವವನೇ ಈ ಜಮದಗ್ನಿ ಮಲ್ಲ ಜವರೇ ಗೌಡ. ನನ್ನ ಲೆವೆಲ್ ಅಲ್ಲ